ಇರಬಾರದು. ಏನ್ರಿ ಅಂದ್ರೆ ಯಾಕ್ರಿ ಅನ್ನೋದು ಅದ ಅಹಂಕಾರ ಆಗ್ತದ. ಆದ್ರಿಂದ ಮೃದು ವಚನವೇ ಸಕಲ ಜಪ ತಪಂಗಳಯ್ಯ ಅನ್ನೋ ಒಂದು ಆಧಾರದ ಮೇಲೆ ಈ ವಿಚಾರವನ್ನ ತಿಳಿಸಿದ್ರು. ಇಲ್ಲಿ ಶರೀರದ ಶೃಂಗಾರವೇ ಶೃಂಗಾರ ಅಲ್ಲ, ಮನದೊಳಗ ಮಾತಿನೊಳಗ ಸದು ವಿನಯವೇ ಸದಾಶಿವನ ಒಲಿಮೆಯ್ಯ ಅನ್ನಂಗ ಆ ಚಲೋ ವಿಚಾರಗಳನ್ನ, ಉತ್ತಮವಾದ ವಿಚಾರಗಳನ್ನ ಪ್ರೇಮದಿಂದ ಮಾತಾಡ್ಬೇಕು ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗ ನೋಡಿದ್ದೀರಪ್ಪ. ಇಲ್ಲಿ ಮುಂದುವರಿದ ಭಾಗ, ಮೊದಲು ತಿಳಿದು ಆಮೇಲೆ ಅದರಂತೆ ನಡೆದವರೇ ಭಾಗ್ಯವಂತರಾದರಲ್ಲದೆ ಉಳಿದವರೆಲ್ಲರೂ ದರಿದ್ರಗಳೇ ಸೈ. ಅಂದ್ರ ಏನ್ ಮಾತಾಡ್ಬೇಕು, ಏನ್ ತಿಳಿಬೇಕು ಅನ್ನೋ ವಿಚಾರವನ್ನ ನಾವೇನಾದ್ರೂ ಮಾತಾಡ್ತಾ ಬಂದ್ರ ಅದು ಪಾರಮಾರ್ಥ ವಿಚಾರವೇ ಆಗಿರ್ಬೇಕು, ಪರಮ ಸತ್ಯದ ವಿಚಾರವೇ ಆಗಿರ್ಬೇಕು. ನಾವೇನೋ ಮಾತಾಡ್ತೇವೆ ಅಂದ್ರೆ ಅವ್ಯಾವ ಮಾತಾಗ್ಲಾರದು, ಅವ್ಯಾವ ನುಡಿ ಆಗ್ಲಾರದು. ಇಲ್ಲಿ ನಾವೇನ್ ಮಾತಾಡ್ಬೇಕಾಗೈತಿ ಅಂದ್ರ ಮಾತಾಡಿದ್ರ ಆ ಪರಮ ಸತ್ಯದ ವಿಚಾರವನ್ನೇ ಮಾತಾಡ್ಬೇಕಾಗೈತಿ. ಆ ಪರಮ ಸತ್ಯದ ವಿಚಾರವನ್ನ ಕೇಳ್ಬೇಕಾಗೈತಿ, ಮಾತಾಡ್ಬೇಕಾಗೈತಿ. ಅದ್ರೊಳಗೆ ಯಾವಾಗ್ಲೂ ಇರ್ಬೇಕಾಗ್ತದ. ಅದನ್ನ ತಿಳಿದಾದ್ಮೇಲೆ ಅದನ್ನ ನಡೆದವರೇ ಭಾಗ್ಯವಂತರು. ಮೊದಲು ಆ ಪರಮ ಸತ್ಯ ಅಂದ್ರೆ ಏನು, ನಾನಂದ್ರೆ ಯಾರು ಅನ್ನೋದನ್ನ ತಿಳಿಬೇಕಾಗೈತಿ. ತಿಳಿದು ಅದರಂತೆ ತಾನಿದ್ನಂದ್ರ ಅವರೇ ಭಾಗ್ಯವಂತರು ಅಂತ. ಈ ಜಗತ್ನೊಳಗ ಭಾಗ್ಯವಂತರು ಯಾರು ಅಂದ್ರ, ಯಾರಿಗೆ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನ ತಿಳಿದಿರ್ತಾರಲ್ಲ ಅವರೇ ಭಾಗ್ಯವಂತರು. ತನ್ನ ಸ್ವರೂಪವನ್ನ ತಾನ್ಯಾರಂತ ತಿಳಿದಿರ್ತಾರಲ್ಲ ಅವರೇ ಭಾಗ್ಯವಂತರು. ಇನ್ನ ತಿಳಿಲಾರದವರು ಉಳಿದವರೆಲ್ಲರೂ ದರಿದ್ರಗಳೇ ಸೈ. ದರಿದ್ರವೇ. ಯಾಕಂದ್ರ ಈ ಜೀವ ಜಗತ್ತು ಈಶ್ವರ ಮಾಯೆ ಅಂದ್ರೆ ಇದೆಲ್ಲ ಸುಳ್ಳ ಐತಿ. ಇವೆಲ್ಲ ಸುಳ್ಳ ಮಾತಾಡ್ಕೊಂತ ಸುಳ್ಳ ಕುತ್ಕೊಂಡು ಸುಳ್ಳ ಇದಾದಂಗ ಆಗ್ತದ. ಆದ್ರ ಪರಮ ಸತ್ಯವನ್ನ ತಿಳಿದಂಗ ಆಗೋದಿಲ್ಲ. ಆದ್ರಿಂದ ಪರಮ ಸತ್ಯವನ್ನ ತಿಳಿದವರೇ ಭಾಗ್ಯವಂತರು, ಅದನ್ನ ನಡೆದವರೇ ಶ್ರೇಷ್ಠರು, ಮಹಾತ್ಮರು ಅನ್ನೋ ವಿಚಾರವನ್ನ ತಿಳಿಸದ. ನೋಡಿ 26:33. ಎಷ್ಟೆಷ್ಟು ಕಾರ್ಯ ವಿಸ್ತಾರವೋ ಅಷ್ಟು ಸಂಪತ್ತಿಯು, ಮತ್ತು ಸಂಪತ್ತಿ ಇದ್ದಂತೆ ಜನರ ಮನ್ನಣೆ ಎಂಬುದನ್ನು ತಿಳಿದರೆ ಅದರ ಸಾಧನವು ಕಣ್ಣೆದುರಿಗೆ ಅದೇ. ನೀನ್ ಎಷ್ಟೆಷ್ಟು ಕೆಲಸ ಮಾಡ್ತೀಯೋ ಅದ್ರ ಸಂಪತ್ತು ಅದ್ಲೇ ಪ್ರಾಪ್ತಿ ಆಗ್ತದೆ. ಹೊರಗಿನ ಸಂಪತ್ತು ಬೇಕಂದ್ರೆ ಹೊರಗ ದುಡ್ದಾಗ ಹೊರಗಿನ ಸಂಪತ್ತು ಹೆಂಗ್ ಪ್ರಾಪ್ತಿ ಆಗ್ತದೋ, ಇಲ್ಲಿ ಅಂತರಂಗದೊಳಗ ಈ ಸತ್ಸಂಗದೊಳಗ ದುಡಿದಿ ಅಂದ್ರ, ಸತ್ಸಂಗದೊಳಗ ದುಡಿಯೋದು ಅಂದ್ರೆ ಏನು, ವಿಚಾರ ಮಾಡೋದು, ಪಾರಮಾರ್ಥ ವಿಚಾರಗಳನ್ನ ಕೇಳೋದು, ಸತ್ಯ ಅಸತ್ಯದ ವಿಚಾರ ಮಾಡೋದು, ಅಸತ್ಯವನ್ನು ಬಿಟ್ಟು ಸತ್ಯದ ಸ್ವರೂಪವೇ ತಾನಂತ ತಿಳಿಯೋದ ಈ ಅಂತರಂಗದ ಸಾಧನೆ. ಇದೇ ಅಂತರಂಗದ ದುಡಿಮೆ. ಇದು ನಿಮ್ ಕಣ್ಣೆದುರಿಗೆ ಕಾಣ್ತದ. ಯಾರ್ಯಾರಿಗೆ ಎಷ್ಟೆಷ್ಟು ಐತಿ ಅಂದ್ರ ಅವ್ರವ್ರ ಶ್ರಮದ ಆಧಾರದ ಮೇಲೆ ದೊರೆತೈತಿ. ಹೊರಗಿನ ಫಲ ಪದವಿಗಳು ಏನಾದ್ರು ದುಡಿದ್ರೆ ಸಿಗ್ತಾವು, ಅಥವಾ ಹಿಂದೇನೋ ಸುಕೃತದಿಂದ ಅಥವಾ ಯಾವ್ದೋ ಪುಣ್ಯದಿಂದ ಶ್ರೀಮಂತರ ಮಗ ಆಗಿ ಹುಟ್ಟಬಹುದು. ಆದ್ರ ಈ ಜ್ಞಾನ ಅನ್ನೋದು ಅವು ಕರ್ಮಗಳು ತಂತಾನೆ ಬಂದು ಬಿಡ್ತಾವ. ಆದ್ರೆ ಈ ಪಾರಮಾರ್ಥ ಅನ್ನೋದು ಸ್ವಯಂ ಪ್ರಯತ್ನದ ಸಾಧನೆಯಿಂದನೇ ತಿಳಿತೈತಿ. ನೀನ್ ಎಷ್ಟೇ ಸುಕೃತ ಮಾಡಿರು ತಿಳಿಲಿಲ್ಲ ಅಂದ್ರೆ ವ್ಯರ್ಥ. ಅದ ಹೆಂಗಾಗ್ತದ, ಏನಿದ್ದೊಡೆಯೇನೋ ನಿಜಬೋಧೆಯಿಂದಿಲ್ಲದಿರ್ದೊಡೆ ಕಾನನನ ಬೆಳದಿಂಗಳ ನಿಷ್ಫಲದಂತೆ, ಪೊಂಗುಳನ ಕರದ ಅಸ್ತ್ರದಂತೆ, ರಂಡೆ ಗೊದಗಿದ ಯೌವನದಂತೆ ಅಂತ ಹೇಳ್ತಾರೆ. ಅಂದ್ರ ನೀನ್ ಏನೆಲ್ಲ ಐತಿ, ನಿನ್ ಸುಕೃತ ಐತಿ, ಹಂಗೈತಿ, ಗುರುಗಳದರ ಅವ್ರದರ ಗ್ರಂಥದವು ಅದದವ್ ಅಂದ್ರು ಕೂಡ ನಿನ್ನ ಸ್ವರೂಪವನ್ನ ತಿಳಿಲಿಲ್ಲ ನೀನು ಅಂದ್ರ ನಿನ್ ಕಾನನನ ಬೆಳದಿಂಗಳದೊಳಗ ನಿಷ್ಫಲ ಇದ್ದಂತೆ. ಅಂದ್ರ ಏನೋ ಫಲ ಇಲ್ಲದಂಗ. ಪಂಗುಳನ ಕರದ ಅಸ್ತ್ರದಂತೆ ಅಂದ್ರ ಅಂಗವಿಕಲನ ಕೈಯೊಳಗ ಶಸ್ತ್ರಾಸ್ತ್ರಗಳಿದ್ರ ಅವೇನಾರು ಬಳಕೆ ಮಾಡಕ್ ಸಾಧ್ಯ ಆಗ್ತವೇನೋ, ಬಳಕೆ ಮಾಡಕ್ ಆಗೋದಿಲ್ಲ ಅನ್ನೋ ವಿಚಾರವನ್ನ ತಿಳಿಸ್ತದ. ಅಂದ್ರ ಇದ್ರ ಅರ್ಥ ಏನು ಅಂದ್ರ, ಈ ವಿಚಾರವನ್ನ ನೀನ್ ತಿಳಿದು ನಿನ್ನೊಳಗ ಅನುಭವ ಮಾಡ್ಲಿಲ್ಲ, ನೀನು ಶಿವಜೀವರ ಐಕ್ಯತ್ವದ ವಿಚಾರವನ್ನ ತಿಳಿಲಿಲ್ಲ ಅಂದ್ರ ನಿನ್ ತಲೆಗೆ ಏಟ್ ಜ್ಞಾನ ಇದ್ರು ವ್ಯರ್ಥನ. ಎಷ್ಟು ವೇದಶಾಸ್ತ್ರ ಪುರಾಣಗಳು ಓದಿದ್ರು ಕೂಡ ವ್ಯರ್ಥನ. ಇದು ತನ್ನ ಅಂತರಂಗದೊಳಗೆ ವಿಚಾರ ನಡಿಬೇಕಾಗತ್ತೆ.
ಮರ ಮರ ಮತಿಸಿದಡೆ ಅಗ್ನಿ ಉದಯಿಸಿ ವನವನ್ನೆಲ್ಲ ಸುಡುವ ರೀತಿ ಅನುಭವಿಗಳ ಅನುಭವಗಳ ನುಡಿಗಳ ಮತನದಿಂದ ಜ್ಞಾನಾಗ್ನಿ ಉದಯಿಸಿ ತನ್ನ ತನುವನ್ನೆಲ್ಲ ಕೆಡಿಪುದು ನೋಡ. ಹೊರ ಕಾಡಿನೊಳಗ ಮರಕ್ ಮರ ತಿಕ್ಕಿ ತಿಕ್ಕಿ ಕಾಡ್ಗಿ ಬೆಂಕಿ ಎತ್ತಿ ಮರನೆಲ್ಲ ಕಾಡನ್ನೆಲ್ಲ ಹೆಂಗ್ ಸುಡ್ತತೋ ಹಿಂಗ್ ಮಹಾ ಅನುಭವಿಗಳ ಮಾತಿನ ಮತನದಿಂದ ಅಂದ್ರೆ ವಿಚಾರದಿಂದ ಅವುಗಳನ್ನ ಚೆನ್ನಾಗಿ ಕೇಳೋದ್ರಿಂದ ಅವುಗಳ ವಿಚಾರ ಮಾಡೋದ್ರಿಂದ ತನುವೆಲ್ಲ ಸುಟ್ಟು ಹೋಗ್ತದ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಅವು ನಾನು ಅನ್ನವು ಎಲ್ಲವೂ ಸುಟ್ಟು ಹೋಗ್ತವ. ಇಲ್ಲಿ ಮತನ ಆಗ್ಬೇಕಾಗಿರೋದು ಮಹಾತ್ಮರ ನುಡಿ ವಚನಗಳನ್ನ ನಾವು ತಿಳಿದು ಅವುಗಳನ್ನ ಮತನ ಮಾಡಿದ್ವಿ ಅಂದ್ರ, ಅವುಗಳನ್ನ ನಮ್ಮ ಅನುಭವಕ್ಕೆ ತಗಂದ್ವಿ ಅಂದ್ರ ಆ ಅನುಭವ ಹೇಳ್ತತಿ ನೀನಿರದೆ ಪರಮಾತ್ಮ ಸ್ವರೂಪದಿ ಅಂತ. ಇದು ಕಣ್ಣೆದ್ರಿಗೆ ಕಾಣ್ತತಲ್ಲ, ಇದು ವಿದ್ಯೆ ಅನ್ನೋದು ಸೋಮಾರಿ ಸೊತ್ತಲ್ಲ, ಸಾಧಕರ ಸೊತ್ತು ಅಂತ. ಮತ್ತೆ ನಾನು ಕೇಳ್ತಾನೆ ಅಂದ್ರೆ ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರ. ಇದೇ ನಿಜಗುಂಡ್ರಿದೊಳಗ ಪರಮಾನುಭವ ಬೋಧಿಯೊಳಗ ನೆರೆ ಕೇಳು ಅಂದ್ರೆ ಚೆನ್ನಾಗಿ ಕೇಳಿ ತಿಳಿದು ಹೃದಯ ಮುಟ್ಟುವಂಗ ನೀನ್ ಕೇಳಿ ತಿಳಿದು ಅದ್ನ ವಿಚಾರ ಮಾಡ ಅಂತರಂಗದೊಳಗ. ಬರೀ ಬಾಯಾಗ ಕೇಳಿ ಬಿಟ್ಟೆ ಅಂದ್ರೆ ಇದು ಹಂಗ ಆಗೋದಿಲ್ಲ. ಬರೀ ಸಾಮಾನ್ಯ ಕೇಳುವಿಕೆಯಿಂದ ಇದು ಆಗೋದಿಲ್ಲ. ಚೆನ್ನಾಗಿ ಕೇಳು, ನೆರೆ ಕೇಳು ಅಂದ್ರ ನಿನ್ನ ಅನುಭವಕ್ಕೆ ಬರೋದನ್ನ ಕೇಳು. ನಿನ್ನ ಅನುಭವದೊಳಗ ನೀನ್ ನಿಶ್ಚಯಿಸದ ನೀನು ಮತ್ತೆ ಮರಿಬೇಡ. ಆ ಸ್ವರೂಪನ ನೀನ್ ಆಗ್ತಿ ಅನ್ನಂಗ ಇಲ್ಲಿ ವಿಚಾರಗಳನ್ನ ನೀನ್ ಕೇಳ್ತಿ, ನೀನ್ ಮಾತಾಡ್ತಿ ಅಂದ್ರ ಅವು ನಿನ್ನೊಳಗ ಮತನ ಆಗ್ಬೇಕು. ಮೊಸರು ಕಡದಾಗ ಬೆಣ್ಣೆ ಹೆಂಗ ಬರ್ತದೋ ಹಂಗ ಅಂತರಂಗದೊಳಗ ವಿಚಾರ ನಡೆದಾಗ ಅನುಭವ ಎಂಬ ಬೆಣ್ಣೆ ಬರ್ಬೇಕು. ಆ ಅನುಭವ ಎಂಬ ಬೆಣ್ಣೆ ಬಂತಂದ್ರ ಆ ಬೆಣ್ಣೆ ಬಿಸಿ ಮಾಡಿದ್ರಂದ್ರ ಅದ ತುಪ್ಪಾಗಿದ್ದು ಮತ್ತೆ ಯಾವ ಕಾರಣಕ್ಕ ಅದು ಮೊಸರಾಗೋದಿಲ್ಲ, ಮಜ್ಜಿಗೆ ಆಗೋದಿಲ್ಲ, ಹಾಲಾಗೋದಿಲ್ಲ. ಹಂಗ ಇಲ್ಲಿ ನಡೆಯುವಿಕೆ, ಆ ಇರುವಿಕೆ, ಆ ನಡೆಯುದಂದ್ರ ಮತ್ತೇನ ನಡೆಯನ್ ಬೇರೆ ಅದನಿ, ವಿಚಾರ ಬೇರೆ ಅದನಿ ಅಂತಲ್ಲ. ಏಕತ್ವದೊಳಗ ವಿಚಾರ ಮಾಡಿ ನನ್ನ ಇರುವಿಕೆನೇ ಹಿಂಗ, ನನ್ನ ಸ್ವರೂಪನ ಹಿಂಗ, ಸತ್ಯ ಸಹಜವೇ ಸತ್ಶೀಲ ಅಂದ್ರ ನಾನು ಸತ್ಯ ಸಹಜವಾಗಿ ಆ ಪರಮಾತ್ಮ ಸ್ವರೂಪನೇ ನಾನು ಅದನ್ನ ಅನ್ನೋದನ್ನ ನಮ್ಮ ಒಳಗ ಅದನ್ನ ನಡಿಬೇಕಾಗ್ತದ. ಇದೇ ಸಾಧನ. ಈ ಸಾಧನ ಅಂದ್ರ ಹೊರಗಲ್ಲ, ಈ ಸಾಧನ ನಮ್ ಕಣ್ಣೆದುರಿಗೆ ಇದೆ. ಆಲಸ್ಯದಿಂದ ಕೆಲಸ ಕೆಡುವುದು ಹಾಗೂ ಪ್ರಯತ್ನದಿಂದ ಕಾರ್ಯ ಆಗುತ್ತಾ ಆಗುವುದು ಎಂಬ ಪ್ರತ್ಯಕ್ಷ ಸಂಗತಿ ತಿಳಿದವನು ಜಾಣನೆ. ಅಂದ್ರ ಇಲ್ಲಿ ನೀನ್ ಆಲಸ್ಯದಿಂದ ಕೆಲಸ ಮಾಡ್ತಾರ, ಆದಂಗಾಗ್ಲಿ ಹೋದಂಗ ಹೋಗ್ಲಿ ಅನ್ನಂಗ ಮಾಡಿದ್ರ ಅದ್ ಆಗೋದಿಲ್ಲ. ಮತ್ತೆ ಏನ್ ಮಾಡಕ್ಕಾಗತ್ತಪ್ಪ, ನಮಗೇನ್ ಬದುಕಿಲ್ಲ, ಬಾಳಲ್ಲ, ಏನಲ್ಲ, ಸುಮ್ ಕೇಳಕ್ ಆಗೋದಿಲ್ಲ. ಶ್ರದ್ಧೆ ಅಂದ್ರ ಎಂತ ಶ್ರದ್ಧೆ ಬೇಕಂದ್ರ ಗುರುವಾಣಿ ಅದೇ ಸತ್ಯ ಐತಿ, ಆ ಪಾರಮಾರ್ಥ ವಿಚಾರದ ಸತ್ಯ ಐತಿ. ಅದ್ರಾಗ ಒಂದ್ ಅಣುವಿನಷ್ಟು ಕೂಡ ಹೆಚ್ಚು ಕಮ್ಮಿ ಇಲ್ಲ. ಅದನ್ನ ತಿಳಿದು ಅನುಭವಕ್ಕೆ ತಗಂದ ನಾವು ನೋಡಿದ್ವಿ ಅಂದ್ರ ಇರದ ಸ್ವರೂಪ ಐತಿ ಅಂತ ಅದನ್ನ ಅನುಭವಕ್ಕೆ ತಗೋಬೇಕಾಗ್ತದ. ಪ್ರತಿ ನುಡಿನೂ ಅನುಭವದಿಂದ ವಿಚಾರ ಮಾಡಿ ನೋಡಿದಾಗ ಅದು ಪೂರ್ಣ ಆಗ್ತದ, ಅದು ಸತ್ಯ ಅಂತ ಆಗ್ತದ. ನಮ್ಮ ಮನದೊಳಗ, ನಮ್ಮ ಹೃದಯದೊಳಗ ಉಳಿತೈತಿ. ಅದು ಒಂದ್ಸರಿ ಆ ನುಡಿ ಮಹಾತ್ಮರು ಹೇಳಿರ್ತಕ್ಕಂಥ ನುಡಿ ಒಂದ್ಸರಿ ನಮ್ಮ ಅನುಭವದೊಳಗ್ ಬಂತಂದ್ರ ಆ ನುಡಿ ಎಲ್ಲವೂ ನಮ್ ಹೃದಯದೊಳಗ ಉಳಿತಾವ. ಮತ್ ನಮ್ ತಲೆ ಉಳಿಯಲ್ಲಪ್ಪ, ಏಟ್ ಕೇಳಿದ್ರೆ ತಲೆ ಉಳಿಯೋದಿಲ್ಲ ಅಂದ್ರ ಅದ್ರ ನುಡಿ ಅನುಭವ ನಮಗ್ ಆಗಿಲ್ಲ ಅಂತ ಅರ್ಥ. ಯಾಕಂದ್ರ ಅದು ಇನ್ನು ಮತನ ಆಗಿಲ್ಲ, ಇನ್ನು ಪೂರ್ಣ ಅನುಭವಕ್ಕಾಗಿಲ್ಲ ಅಂತ. ಆ ಅನುಭವಕ್ಕಾಗಿರ್ತಕ್ಕಂಥ ನುಡಿ ಎಂದೆಂದಿಗೂ ಉಸಿ ಹೋಗೋದಿಲ್ಲ. ಈ ಹಿಂದೆ ಮಹಾತ್ಮರು ಅದಾರ, ಇಂದ ಅನೇಕ ಮಹಾತ್ಮರಾಗಿರೋರು ಅಥವಾ ಸಾಮಾನ್ಯ ಹಿರಿಯರಿಗೆ ಅವ್ರ ಜೀವನದ ಅನುಭವಗಳನ್ನ ಕೇಳಿದ್ರ ಇದನ್ನ ಹಿಂಗ ಮಾಡಿ ಹಿಂಗ ಹಾಕತ್ ಹೋಗಂತಾರ. ಅವ್ರು ಹೊಲ ನೋಡೋದ ಬಿಟ್ಟು 10 ವರ್ಷ ಆಗಿರ್ತತಿ, ಬರೀ ಅವ್ರ ಮನೆ ಮುಂದೆ ಮಳೆ ಆಗಿರೋದ್ ನೋಡಿ ನಾಳೆ ಅದ ಕುಂಟಿ ಉಡ್ಬೇಡ, ತ್ಯಾವಕ್ಕಾಯ್ತು ಹೋಗ್ಬೇಡ ಅದಕ್ಕ ಅಂತ ಹೇಳ್ತಾರ. ಹೊಲನ ನೋಡಿರಲ್ಲ ಅವ್ರು. ಅನುಭವದ ಮಾತು. ಮತ್ ಇನ್ನೂ ಏನ್ ಹೇಳ್ತಾರ, ಹೋಗಿ ಇವತ್ತ ಹೊಲಕ್ ಹೋಗ, ಅದ್ರದ್ದು ಕೆಲಸ ಅಕ್ಕತ್ ಹೋಗ ಅಂತ ಹೇಳ್ತಾರ. ಮಳೆ ಬಂತಲ್ಲಪ್ಪ ಅಂದ್ರ ಬರ್ಲಿ ಹೋಗ, ಅದು ಏನೊಂದ್ 10 ಗಂಟೆ ಮಟ ಹಂಗ ಅಕ್ಕತಿ, ಆಮೇಲೆ ಉಣ್ಣ ಹೊತ್ತಿಂದ ಐಕ್ಲಾಸ್ ಅಕ್ಕತ್ ಹೋಗ ಅಂತ ಹೇಳ್ತಾರ. ಮನೆಗ ಕುಂತ ಹೇಳ್ತಾರ. ಯಾವ ಆಧಾರದ ಮೇಲೆ ಹೇಳ್ತಾರಂದ್ರ ಅನುಭವದ ಮೇಲೆ ಹೇಳ್ತಾರ.
ಮನ್ಯಾಗಿದ್ದ ಏನ ಫೋನ್ ಮಾಡ್ತಾರ, ಹೊಲ್ದಾಗ ಹೆಂಗಕತ್ತ ಬೇಸಾಯ ಅಂದ್ರ ಯಪ್ಪ ಯಾಕ ಹಿಂಗ ಅಕತ್ತಿ ತೀಡ್ತತಿ ಅಂದ್ರ ಬಿಟ್ಗಳಲ್ಲಿ ಜಾಸ್ತಿ ಕಟ್ಕೊಂಡಿದ್ ನೋಡು, ದಿಂಡ್ ಸಿಗ್ತದ ಬಿಟ್ಟಿಗಳ ಬಿಚ್ಕೊಂಡ್ ಆಮೇಲೆ ಹೊಡೆದ್ ಫೋನ್ ಮಾಡೋ ಅಂತ. ಮತ್ ಇವೆಲ್ಲ ಯಾವ ಮಾತಂದ್ರ ಅನುಭವ ಹೇಳ್ತದ, ಅನುಭವ ಮಾತಾಡ್ತದ. ಹಂಗ ಈ ಮಹಾತ್ಮರ ನುಡಿಗಳನ್ನ ನಾವು ಅನುಭವಕ್ಕೆ ತಗಂದಾಗ ಅದು ಪರಿಪೂರ್ಣ ಆಗ್ತದ ವಿನ ಬರೀ ಹಿಂಗ ಕೇಳಿದ್ವಿ ಅಂದ್ರ ಅದ ಕಂಠಪಾಠ ಆದಂಗ ಆಗ್ತದ ಅಥವಾ ಗಿಳಿಪಾಠ ಆದಂಗ ಆಗ್ತದ ಅಂತ ಹೇಳ್ತದ. ಇಲ್ಲಿ ಆದ್ರೂ ಕೂಡ ಅವ್ರು ಏನ್ ಹೇಳ್ತಾರ, ನೀವು ಸುಮ್ನ ಅದನ್ನ ಬಾಯ ಕೇಳಿ ದರಿದ್ರರಾಗಬೇಡ್ರಿ, ನಿಮ್ಮ ಅನುಭವಕ್ಕೆ ತಗಂದ್ ನೋಡ್ರಿ. ಆಲಸ್ಯದಿಂದ ಆತ್ಮಜ್ಞಾನ ಒಲಿಯೋದಿಲ್ಲ, ಅದು ಜಾಗೃತ ಅಂದ್ರ ಜಾಗ್ರ ಈ ಎದ್ದೇಳದ ಕಣ್ಣು ಬಿಟ್ಕೊಂಡ್ ಕುಂತದ್ದು ಇದು ಜಾಗ್ರ ಅಂತ, ಇದು ಹೊರಗಿನ ಜಾಗ್ರ ಆತ. ಯಾವ್ದ್ರ ಜಾಗ್ರ? ಈ ಶರೀರದ 3 ಸ್ಥಿತಿಯೊಳಗಿನ ಇದು ಒಂದು ಜಾಗ್ರ ಆತ. ನಿಜವಾದ ಜಾಗ್ರ ಯಾವ್ದಂದ್ರ ಯಾವಾಗ್ಲೂ ನಾನು ಅರು ಸ್ವರೂಪನದನಿ, ಪರಮಾತ್ಮ ಸ್ವರೂಪನ ನಾನು ಅದನಿ ಅನ್ನೋದು, ಅದು ನಿಜವಾದ ಜಾಗ್ರ. ಅದೇ ನಿಜವಾದ ಸಾಧನವು. ಇದು ನಿಮ್ ಕಣ್ಣೆದುರಿಗೆ ಕಾಣ್ತದ. ಇದು ಪ್ರಯತ್ನ ಮಾಡ್ತಾ ಹೋದ್ರೆ ಇದು ಆಗ್ತದ. ಅದು ಯಾವಾಗ್ಲೂ ಅದು ಇದ್ದೇ ಇದೆ. ಆದ್ರೆ ನಮಗೆ ಮರಿವೆ ಆಗಿರೋದ್ರಿಂದ ಹೌದು ನಾನು ಆ ಸ್ವರೂಪನೇ ನಾನದನಿ ಅನ್ನೋದು ಸಾಧನೆ ಆಗ್ತದ. ಅದೇ ನಮ್ಮ ಪ್ರಯತ್ನ ಆಗ್ತದ. ಅದರಿಂದ ಇದು ಸಾಧ್ಯ ಆಗ್ತದ. ಪ್ರೇಮದಿಂದ ಕಾರ್ಯವಾಗುವುದು. ಇದು ಪ್ರೇಮ ಅಂದ್ರೆ ಏನಂದ್ರ ಯಾವುದೇ ಕಲ್ಮಶಗಳಿಲ್ಲದೆ ಏಕತ್ವವನ್ನ ಸಾಧಿಸೋದ ಪ್ರೇಮ. ಅದು ಬೇರಿಲ್ಲ, ನಾನ್ ಬೇರಿಲ್ಲ ಅನ್ನೋದಂಗ ಏನೊಂದು ವಿಷಯ ವಾಸನೆಗಳಾಗ್ಲಿ, ಯಾವುದೇ ಸಂಕಲ್ಪ ವಿಕಲ್ಪಗಳಾಗ್ಲಿ ಇರದೇ ಇರ್ತಕ್ಕಂಥ ಸ್ಥಿತಿ ಯಾವ್ದೈತಲ್ಲ ಆ ಪ್ರೇಮದಿಂದ ಕಾರ್ಯವಾಗುವುದು. ಯಾವ್ದು ಕಾರ್ಯ? ನಮಗೇನ್ ಈ ಮರವಿ ಆಗಿದೆಯಲ್ಲ, ಜೀವ ನಾನಿದ್ದೇನಂತ ಅಂತೀವಲ್ಲ, ಈ ಬಾವು ಈಗ ಪರಮಾತ್ಮ ಸ್ವರೂಪ ನಾನು ಅನ್ನೋದು ಸಾಧ್ಯವಾಗ್ತದ. ದ್ವೇಷದಿಂದ ಅದೇ ಮೃತ್ಯುವಾಗುವುದು. ನೀವು ಪ್ರೇಮದಿಂದ ಆ ಪರಮಾರ್ಥ ವಿಚಾರವನ್ನು ತಿಳಿದ್ರ ಅದೇ ಅಮರರಾಗ್ತದೆ. ಮತ್ತೆ ಅದನ್ನ ದ್ವೇಷದಿಂದ, ಅಸೂಯ ಭಾವದಿಂದ, ಭಿನ್ನ ಭಾವನೆಗಳಿಂದ ನೀವು ಮಾಡ್ತೀರಂದ್ರ ಅದೇ ಮೃತ್ಯುವಾಗುವುದು. ನಾವು ಹೇಳಿದ ಈ ಮಾತು ಕರೆಯೋ ಸುಳ್ಳೋ ನೋಡಿಕೊಳ್ಳಿರಿ. ಇಲ್ಲಿ ಗ್ರಂಥಕರ್ತರು ಅದನ್ನ ಹೇಳ್ತಾರ. ನಾವು ಹೇಳೋ ಮಾತು ಸುಳ್ಳೋ ಸತ್ಯವೋ ನೀವೇ ನಿಮ್ಮೊಳಗ ಅನುಭವದಿಂದ ವಿಚಾರ ಮಾಡಿ ನೋಡ್ರಿ ಅಂತ ಹೇಳ್ತಾರ. ಇಲ್ಲಿ ಮಹಾತ್ಮರು ಕೂಡ ಅದನ್ನೇ ಹೇಳ್ತಾರ. ನೀವ್ ಯಾರಿಗಾದ್ರೂ ಪಾರಮಾರ್ಥ ವಿಚಾರವನ್ನ ಹೇಳಿದಿರಂದ್ರ ಅವನ ಅದನ್ನ ಕೇಳಿ ಬಿಟ್ಟು ಹೋಗಬಾರ್ದು. ಅವನ ತಲೆಯೊಳಗೆ ಇದ್ರ ಕಾರ್ಯ ಏನು ಬಾಳ ಐತಿ, ಇದನ್ನ ನಾನೇ ಮಾಡ್ಬೇಕನ್ನೋದು ಆತನ ಭಾವದೊಳಗ ಬರ್ಬೇಕು. ಅಂದ್ರ ಮಾಡ್ಬೇಕಂದ್ರ ತಿಳಿಬೇಕು ಅನ್ನೋದು. ಹಂಗ ಇಲ್ಲಿ ಇವ್ರು ಗ್ರಂಥಕರ್ತರು ಹೇಳ್ತಾರ, ಈಗ ನಾವ್ ಹೇಳ್ತಾವಲ್ಲ ಇದನ್ನ ನೀವೇ ನಿಮ್ಮೊಳಗ್ ವಿಚಾರಿಸಿ ನೋಡ್ರಿ. ಕರೆಯೋ ಸುಳ್ಳವೋ ನೋಡಿಕೊಳ್ಳಿರಿ. ಆದರೆ ಕೆಲವರು ಜಾಣತನ ಕಲಿಯಲಾರದೆ, ತಮ್ಮ ಹಿತ ತಾವು ತಿಳಿಯದೆ, ಜನರಲ್ಲಿ ಪ್ರೇಮ ಕಾಯಲಾರದೆ ದ್ವೇಷ ಮಾಡುವರು. ಇದನ್ನ ಕೆಲವರು ತಮ್ಮ ಹಿತವನ್ನು ತಾವು ತಿಳಿಯೋದಿಲ್ಲ. ಯಾರಿಗೆ ತಮ್ಮ ಹಿತ ತಿಳಿಯಲ್ವೋ ಅವ್ರಿಗೆ ಆತ್ಮಜ್ಞಾನದ ಬಗ್ಗೆ ಗೊತ್ತಾಗಿಲ್ಲ ಅಂತ. ನಿಜವಾಗದ್ ನಮ್ಮ ಹಿತ ಯಾವುದು ಅಂತ ತಿಳಿದ್ರೆ ಆತ್ಮ ವಿಚಾರವನ್ನು ತಿಳಿದು ಆತ್ಮ ಸ್ವರೂಪವೇ ತಾನಾಗುವುದೇ ನಮ್ಮ ಹಿತ. ಇದನ್ನು ಬಿಟ್ಟು ನಾವು ಆತ್ಮ ವಿಚಾರವನ್ನ, ಜ್ಞಾನದ ವಿಚಾರವನ್ನ, ತನ್ನ ಸ್ವರೂಪ ವಿಚಾರವನ್ನ ಬಿಟ್ಟು ಹೊರಗೆ ಏನೇನೆಲ್ಲ ಮಾಡ್ಕೊಂತ ಹೋಗೋ ಅವ್ರಿಗೆ ಯಾರಿಗೆ ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ. ಅವ್ರಿಗೆ ಕಾಳಜಿ ಇಲ್ಲ. ನಿಜವಾದ ಕಾಳಜಿ ಇದ್ದವನು ತನ್ನ ಉದ್ಧಾರವನ್ನ ನೋಡ್ಕೊಂತಾನ. ನಾನು ಈ ಬಂಧನದೊಳಗ ಸಿಲುಕಿದ್ದೇನೆ, ಈ ಜನನ ಮರಣದ ಚಕ್ರದೊಳಗ್ ಬಿದ್ದಾನೆ, ಈ ಚಕ್ರದೊಳಗ ನಾನು ಹೆಂಗ್ ಬಿಡುಗಡೆ ಆಗ್ಬೇಕು, ಆ ಬಿಡುಗಡೆ ಆಗೋದನ್ನ ತಿಳಿಯೋನೇ ಜಾಣ. ಆತನಿಗೆ ತನ್ನ ಆತ್ಮ ಉದ್ಧಾರದ ಬಗ್ಗೆ ತಿಳಿದತಿ ಅಂತ ಅರ್ಥ. ಮತ್ ಈ ವಿಚಾರ ತಿಳಿದಿಲ್ಲ, ಬರೀ ಹೊರಗ ಹೋಗ್ಕನಂದ್ರ ಈತ ಏನು ತನ್ನ ಉದ್ಧಾರ ತಿಳಿದಿಲ್ಲ, ಈತನೊಬ್ಬ ಆತ್ಮಘಾತಕಿ ಸೈ ಅಂತ ಹೇಳ್ತಾರ. ಆತ್ಮಘಾತಕಿ ಅಂದ್ರೆ ಯಾರಂದ್ರ ಈ ಆತ್ಮ ವಿಚಾರವನ್ನ ತಿಳಿಯಲಾರದೆ ಹೊರಗ ದೇಹ ಮನಸ್ಸು ಇವಕ್ ಒಡೆದಾಡಿ ಸಾಯ್ತಾರಲ್ಲ, ಇವರೇ ಆತ್ಮಘಾತಿಗಳು ಅಂತ. ನೆರಮನೆಯವರ ದುಃಖಕ್ಕೆ ಅಳುವವರ ನೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ವಚನದೊಳಗೆ ಹೇಳ್ತಾರೆ. ಇದು ಕೊನೆಯ ಲೈನ್ ಇದು.
ಮತ್ತೆ ನೆರೆಮನೆಯವರ ದುಃಖಕ್ಕೆ ಅಳುವವರ ನೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂದ್ರ ಇಲ್ಲಿ ನಾವು ಹೊರಗೆ ಶಬ್ದಾರ್ಥದೊಳಗ ನೋಡ್ತೇವೆ ಅಂದ್ರ ನೆರೆಮನೆ ಅಂದ್ರ ಅಕ್ಕಪಕ್ಕದವ್ರ ಮನೆ ಅಂತ ಆಗ್ತದ. ಶಬ್ದಾರ್ಥದ ದೃಷ್ಟಿಯೊಳಗ ನೆರೆಮನೆಯವರ ದುಃಖಕ್ಕೆ ಅಳುವವರ ನೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂದ್ರ ನೆರೆಮನೆ ಅಂದ್ರ ನಾವ್ ಏನ್ ತಗಂತವಿ, ಅಕ್ಕಪಕ್ಕದ ಮನೆಯವರು, ನಮ್ಮ ಆಜುಬಾಜು ಮನೆಯವರು, ಎದುರಿಗಿರೋರು, ಇವ್ರನ್ನ ತಗಂತವಿ. ಆದ್ರ ಪಾರಮಾರ್ಥ ದೃಷ್ಟಿಯಿಂದ ಮೂಲ ಆತ್ಮ ಸ್ವರೂಪವೇ ನಾನಿದ್ದೇನನ್ನದ ನಮ್ಮನೆ. ಇನ್ನ ನೆರೆಮನೆ ಅಂದ್ರೆ ಶರೀರ, ಮನಸ್ಸು, ಇವೇ ನಮ್ಮ ನೆರೆಮನೆಗಳು. ನಮ್ಮ ಮನಸ್ಸಿನ ಆಲೋಚನೆಗಳು, ಕಲ್ಪನೆಗಳು, ಬಂಧನ ಭಾವನೆಗಳು, ಇವು ಇಂದ್ರಿಯಗಳ ಸುಖಗಳು, ಇವಕ್ಕೆಲ್ಲ ಓಡಾಡ್ತೇವಲ್ಲ, ಇವ ನಮ್ ನೆರೆಮನೆಗಳು, ಇವ ನಮ್ ಸುತ್ತಮುತ್ತದ ಮನೆಗಳು. ಅಂದ್ರ ಆತ್ಮವನ್ನು ಹೊರತುಪಡಿಸಿ ಉಳಿದು ಏನೆಲ್ಲ ನಮ್ಮೊಳಗ ಕಲ್ಪನೆಗಳು, ಭಾವನೆಗಳು ಏನ್ ಅದಾವಲ್ಲ, ಈ ಶರೀರ, ಇಂದ್ರಿಯಗಳು, ಅಹಂಕಾರ, ಮಮಕಾರಗಳು ಇವೆಲ್ಲ ಅದಾವಲ್ಲ, ಇವೇ ನೆರೆಮನೆಗಳು. ಈ ನೆರೆಮನೆಯವರ ದುಃಖಕ್ಕೆ ಅಳುವವರ ನೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಅಂದ್ರ ಅರ್ಥಾತ್ ದೇಹ ಸುಖ ಇರ್ಲಿ, ಮನಸ್ಸು ಸುಖವಾಗಿರ್ಲಿ, ಇಂಥ ಫಲಪದವಿಗಳು ಬರ್ಲಿ, ಅವು ಬರ್ಲಿ, ಇವು ಬರ್ಲಿ ಅಂತಂದು ನಾವು ಭಗವಂತನ್ ಬೇಡ್ತವೆ ಅಂದ್ರ ಅವನು ಇವಕ್ಕ ಯಾವ ಕಾರಣಕ್ಕೂ ಆತ ಮೆಚ್ಚುವುದಿಲ್ಲ. ಇದಕ್ ಮೆಚ್ಚೋದಿಲ್ಲ. ಯಾಕಂದ್ರ ಏನದ, ಸುಳ್ಳೈತಿ. ಸುಳ್ಳಿಂದ ಕಟ್ಟಿಗೆಂದು ಸುಳ್ಳಿಗೆ ಸುಖ ಬೇಕಂತ ಬಯಸ್ದಂಗ ಆಗ್ತದ ಅಂತ ಹೇಳ್ತಾರ ಬಸವಣ್ಣವ್ರು. ದೇಹ ಅನ್ನದ ಸುಳ್ಳು, ದೇಹದೊಳಗಿರ್ತಕ್ಕಂಥ ಮನಸ್ಸು, ಭಾವನೆಗಳು, ಕಲ್ಪನೆಗಳ ಸುಳ್ಳು, ಇವುಗಳೇ ಸತ್ಯ ಅಂತ ತಿಳಿದು ಇವುಗಳನ್ನ ಸುಖ ಬೇಡಕ್ ನೀನ್ ಕೂಡಲ ಸಂಗಮನಾಥ ಹತ್ರ ಬರ್ತಿ ಅಂದ್ರ ಕೂಡಲ ಸಂಗಮನಾಥ ಮೆಚ್ಚುವುದಿಲ್ಲ. ಯಾಕಂದ್ರ ನಿನ್ನ ಭಾವ ಮಲಿನ ಆಗೈತಿ. ವಿಷಯ ವಾಸನೆಗಳ ತುಂಬ್ಕೊಂಡ್ ವಿಷಯ ವಾಸನೆಗಳನ್ನ ಇಟ್ಕೊಂಡ್ ಬಂದ್ರ ಇದು ಭಗವಂತ ಮೆಚ್ಚೋದಿಲ್ಲ. ಮತ್ತೆ ಯಾವ್ದಕ್ ಮೆಚ್ತಾನಂದ್ರ ಯಾರು ಸತ್ಯ ಸ್ವರೂಪವನ್ನ ತಾನ್ಯಾರು ಅಂತ ತಿಳಿಯಕ್ ಯಾರು ಬಂದರೋ ಆತನಿಗೆ ಆತ ಮೆಚ್ತಾನ. ಭಗವದ್ಗೀತೆಯಲ್ಲಾದ್ರೂ ಶ್ರೀಕೃಷ್ಣ ಅದನ್ನ ಹೇಳಿರೋದು, 4 ರೀತಿಯ ಭಕ್ತರು ನನಗದಾರ. ಅತಿ ಶ್ರೇಷ್ಠವಾದ ಭಕ್ತ ಯಾರಂದ್ರ ಜ್ಞಾನಿ ಭಕ್ತ. ಶ್ರೀಕೃಷ್ಣ ಭಗವದ್ಗೀತೆ ಒಳಗ ಅದನ್ನ ಹೇಳಿದಾರ, ನನಗೆ 4 ಜನ ಭಕ್ತರು ಪ್ರಿಯವಾದವರೇ, ಆದ್ರೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥವನ್ ಯಾರಪ್ಪ ಅಂದ್ರ ಜ್ಞಾನಿ ಭಕ್ತ. ಮತ್ತಿಲ್ಲಿ ಕೂಡಲ ಸಂಗಮನಾಥ ಅಂದ್ರ ಬಸವಣ್ಣವ್ರ ಏನ್ ಹೇಳ್ತಾರ, ನೆರೆಮನೆಯವರ ದುಃಖ ಕಳೋರ ಅಂತಂದ್ರ ವಿಷಯ ವಾಸನೆಗಳು ಬೇಕು, ಸುಖಗಳು ಬೇಕಂತ ಬೇಡವ್ರು. ಇಲ್ಲಿ ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಅಂತ ಹೇಳ್ತಾರೆ. ಇವ್ರು 3 ಜನ ಏನೇ ಶ್ರಮ ಪಡ್ತಾರ, ಭಾರಿ ಆರಾಧನೆ ಮಾಡ್ತಾರ, ದೇಹ ದಂಡನೆ ಮಾಡ್ತಾರ, ಮನಸ್ಸಿಗೆ ಬಂಧನ ಆಗ್ತಾರ, ಎಲ್ಲ ನಿಯಮ ನಿತ್ಯಗಳನ್ನ ಮಾಡ್ತಾರ. ಆದ್ರೆ ಇವ್ರು ನನಗ್ ಪ್ರಿಯರಲ್ಲ. ಅರ್ಜುನ, ಜ್ಞಾನಿನೇ ನನಗ್ ಪ್ರಿಯ ಅಂತ ಹೇಳ್ತಾರ ಶ್ರೀಕೃಷ್ಣ ಪರಮಾತ್ಮ. ಇಲ್ಲಿ ಬಸವಣ್ಣವರು ಕೂಡ ವಚನದೊಳಗ ಅದನ್ನ ಹೇಳ್ತಾರ. ಇಲ್ಲಿ ಕೂಡ ಈ ದಾಸಬೋಧಿ ವಿಚಾರದೊಳಗ ಅವ್ರು ಏನ್ ಹೇಳ್ತಾರ, ಈ ಹೊರಗಿನವು ಎಲ್ಲ ಇವು ಜಾಣತನ ಆಗ್ಲಾರವು. ಇವೆಲ್ಲ ಕರೆ ಸುಳ್ಳು ಅನ್ನೋದ್ ನೀವ್ ವಿಚಾರ ಮಾಡಿ ನೋಡ್ರಿ. ಇಂತ ಹೊರಗಿನ ದೇಹ ಸುಖ ಇರ್ಬೇಕು, ಹಣ ಅಧಿಕಾರದಿಂದ ಸುಖ ಪ್ರಾಪ್ತಿ ಆಗ್ತದ ಅಂತ ಇವನ್ನೆಲ್ಲ ನೀವ್ ಹುಡ್ಕಂದ್ ಕುಂತಿದ್ರಲ್ಲ, ಇವೆಲ್ಲ ನಿಮ್ಮ ದರಿದ್ರತನ. ಇದಕ್ಕ ಸ್ವರೂಪ ವಿಚಾರವನ್ನು ತಿಳಿಯೋಕ್ ಆಗೋದಿಲ್ಲ. ಸ್ವರೂಪ ವಿಚಾರವನ್ನ ಆತ್ಮ ವಿಚಾರದಿಂದನೇ ತಿಳಿದ್ರು ಮಾತ್ರ ಸಾಧ್ಯ ಆಗ್ತದ. ಯಾರು ಆತ್ಮ ವಿಚಾರವನ್ನ ತಿಳಿತಾರೋ ಅವರೇ ತಮ್ಮ ಹಿತವನ್ನ ಬಯಸ್ತಾರ. ಇನ್ನುಳಿದವರು ಹಿತವನ್ನ ಬಯಸಲಾರರು. ಆದರೆ ಕೆಲವರು ಜಾಣತನ ಕಲಿಯಲಾರದೆ, ತಮ್ಮ ಹಿತವು ತಾವು ತಿಳಿಯದೆ, ಜನರಲ್ಲಿ ಪ್ರೇಮ ಕಾಯಲಾರದೆ ದ್ವೇಷ ಮಾಡುವರು. ಇಂಥ ಜನರಿಗೆ ಅಜ್ಞಾನಿಗಳೆನ್ನಬೇಕು. ಅಂದ್ರ ಪ್ರತಿಯೊಂದು ಜೀವಿಯು ಕೂಡ ಅದರದೇ ಆದ ಕರ್ಮದ ಆಧಾರದಿಂದ ಅದ ಜನನಾಗಿರ್ತದ. ಆದ್ರ ಅದೇ ಸತ್ಯ ಅಂತ ಕುಂತಿರ್ತಾರಲ್ಲ, ಅವ್ರೆಲ್ಲರೂ ಕೂಡ ಅಜ್ಞಾನಿಗಳೇ. ನಮಗಿಂತ ಬಂಧನ ಬಂತು, ನಮಗ್ ಹಿಂಗಾತು, ನಮಗ್ ಅದನ್ ತಿಳಿಯಕ್ ಅಡ್ಡಿ ಆತು, ಇದನ್ ತಿಳಿಯಕ್ ಅಡ್ಡಿ ಆತಂತ ಇವೇನ್ ಈ ಮಾನಸಿಕ ದುರ್ಬಲತೆಯ ಮಾತುಗಳು ಹೇಳ್ತಾರಲ್ಲ, ಪ್ರಪಂಚನ ಮುಂದೆ ಮಾಡ್ಕೊಂಡು ಪಾರಮಾರ್ಥ ತಿಳಿಲೋಲ್ದಪ್ಪವು ಅಂತ ಹೇಳ್ತಾರಂದ್ರ ಇವರೆಲ್ಲ ಅಜ್ಞಾನಿಗಳು. ಇಂಥ ಜನರಿಗೆ ಅಜ್ಞಾನಿಗಳೆನ್ನಬೇಕು. ಅವರ ಹತ್ತರ ಯಾರು ಶಾಂತಿ ಪಡೆದಾರು? ಯಾರು ಯಾವಾಗ್ಲೂ ಮಾತೆತ್ತಿದ್ರಿ ಪ್ರಪಂಚದ ಸುದ್ದಿ ಹೇಳ್ಕೊಂತ
ಅಯ್ಯೋ ಅಪ್ಪೋ ಹಂಗಪ್ಪೋ ಹಿಂಗಪ್ಪ ಅಂತ ಹೇಳ್ತಾರಲ್ಲ, ಇವ್ರಿಗೂ ಕೂಡ ಸುಖ ಸಿಗೋದಿಲ್ಲ. ಮತ್ ಇಂಥವ್ರ ಜೊತೆಗೆ ಇರ್ತೇವೆ ಅಂದ್ರ ಇಂಥವ್ರ ಜೊತೆಗಿದ್ದವರಿಗೂ ಕೂಡ ಯಾರ ಶಾಂತಿ ಪಡೆಯಕ್ ಸಾಧ್ಯ ಆಗ್ತದೆ? ಯಾಕಂದ್ರ ಅವ್ರ ಇದನ್ನ ದೊಡ್ಡ ಗುಡ್ಡ ಮಾಡ್ಕೊಂಡಿರ್ತಾರ. ಜೀವ, ಜಗತ್ತು, ನಾನು, ನಂದು, ನನ್ನ ಆಸ್ತಿ, ನನ್ ಹೊಲ, ನನ್ ಮನಿ, ನನ್ ಮರ್ಯಾದಿ, ನನಗಿಂಗಾತು ಅಂತ ಇವನ್ನೆಲ್ಲವನು ಮುಂಜ್ ಮಾಡ್ಕೊಂಡ್ ಕುಂತರ ಅಂತವ್ರ ಹತ್ರ ಅವ್ರಿಗೂ ಶಾಂತಿ ಇರಲ್ಲ. ಇನ್ನು ಅವ್ರ ಹತ್ರ ಇದ್ದರಿಗೂ ಕೂಡ ಶಾಂತಿ ಸಿಗಲಾರದು. ಹಾಗೆ ತಾನು ಒಬ್ಬಂಟಿಗನಾಗಿ ಜಗತ್ತಿನಲ್ಲಿ ಎಲ್ಲರೊಡನೆಯೂ ಜಗಳವಾಡುತ್ತಾ ನಡೆದರೆ ಅಷ್ಟು ಜನರಲ್ಲಿ ಒಬ್ಬನಿಗೆ ಹೇಗೆ ಜಯ ಸಾಧ್ಯವಾಗ್ತದ? ಈ ಜಗತ್ತಿನೊಳಗೆ ನೀನ್ ಎಲ್ಲರನ್ನು ದೂರ ಮಾಡ್ಕೊಂತ ದೂಷಿಸ್ಕೊಂತ ಹೆಂಡ್ತಿನೂ ಬೈಯದೆ, ಹೆಣ್ ಕೊಟ್ಟಾರ್ನು ಬೈಯದೆ, ಅವ್ರ ಅಣ್ಣ ತಮ್ಮಂದ್ರನು ಬೈಯದೆ, ಅವ್ರ ಮನಮಂದಿನೆಲ್ಲದು ಬೈಯದೆ, ಮನೆಗಿರೋ ಮಕ್ಕಳನ್ನು ಬೈಯದೆ, ಸ್ವತ್ತರನು ಬೈಯದೆ, ಎಲ್ಲರನು ನೀನ್ ದ್ವೇಷ 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 ಮಾಡ್ಕೊಂತ ಹೋಗಿ ಅಕ್ಕಿ ಅಂದ್ರ ಅವ್ರೆಲ್ಲರ ಒಂದ್ ಕಡೆಗೆ ಆದ್ರ ನಿಂದ ಒಂದ್ ಕಡೆಗೆ ಆಕತಿ. ನೀನ್ ಗೆಲ್ಲಕ್ ಹೆಂಗ್ ಸಾಧ್ಯ ಆಕತಿ? ಆದ್ರಿಂದ ಅದನ್ ಮಿಥ್ಯೆ ಐತಿ ಅಂತ ತಿಳಿದು ಬಿಡು. ಅವ್ರಿಗೆ ತಿಳಿದಿಲ್ಲ ಅನ್ನೋದ್ ನೀನ್ ತಿಳಿದು ಬಿಡು. ನೀನ್ ತಿಳಿದ ಅವ್ರೆಲ್ಲರೊಂದಿಗೆ ಪ್ರೇಮದಿಂದಿರು. ಎಲ್ಲರೊಡನೆಯೂ ಪ್ರೇಮದಿಂದ ವರ್ತಿಸಿ ಅವರ ಬಾಯಲ್ಲಿ ಉಳಿಯಬೇಕು. ಇಲ್ಲಿ ಬರೀ ಮನೆ ಅಷ್ಟ ಅಂತಲ್ಲ, ನಮ್ಮ ಸುತ್ತಮುತ್ತ ಇರೋ ಜಗತ್ತೇ ನಂದೊಂದು ಮನೆ, ವಿಶ್ವವೇ ನಮ್ಮ ಬಂಧು ಬಳಗ ಅಂತ. ಬರೀ ಅವ್ರಿವ್ರು ಅಂತಲ್ಲ, ವಿಶ್ವವೇ ನಮ್ಮ ಬಂಧು ಬಳಗ ಅಂತ. ಸಾಧ್ಯವಾದ್ರೆ ಎಲ್ಲರಿಗೂ ಪ್ರೇಮವನ್ನ ಹಂಚು, ಪ್ರೇಮದ ಮಾತುಗಳನ್ನ ಹಂಚು, ಪ್ರೇಮದ ನುಡಿಗಳನ್ನ ಕೊಡು. ಇವನ್ನ ಕೊಡಕ್ ಆಗ್ಲಿಲ್ಲ ಅಂದ್ರ ಮತ್ ನೀನ್ ಬೇರೆ ಏನು ಕೊಡೋದೇ ಬೇಕಾಗಿಲ್ಲ. ವಿವೇಕಾನಂದ್ರ ಹೇಳ್ತಾರ, ನೀನ್ ಜಗತ್ತಿಗೆ ಏನಾದ್ರೂ ಸಾರ್ತಾನೆ ಅನ್ನೋದಾದ್ರ, ಜಗತ್ತಿನೊಳಗ್ ನೀನ್ ಏನಾದ್ರೂ ಮಾತಾಡ್ತಾನೆ ಅನ್ನೋದಾದ್ರ ಪಾರಮಾರ್ಥ ವಿಚಾರವನ್ನ ಮಾತನಾಡು. ಜಗತ್ತಿಗೆ ಏನಾದ್ರೂ ಕೊಡುಗೆ ಕೊಡ್ತಾನೆ ಅಂದ್ರ ಜ್ಞಾನದ ಬೆಳಕನ್ನ ಕೊಡು. ನಿನ್ನೊಳಗ ಅಜ್ಞಾನ ತುಂಬ್ಕೊಂಡು ನೀನೇ ಅಂಧಕಾರದೊಳಗ ಮುಳುಗಿದಿ ಅಂದ್ರ ನೀನ್ ಇನ್ನೂ ಒಂದು ಕತ್ತಲ ಕೋಣೆ ಒಳಗ್ ಕುತ್ಕೊಂಡು ಕದಾಕ್ಯಂತ ಲೈಟ್ ಬಂದ್ ಮಾಡ್ಕೊಂಡ್ ಕುಂತ್ ಬಿಡು. ನಿನ್ನೊಳಗ ಜ್ಞಾನದ ಬೆಳಕ್ ಬಂದಾಗ ಹೊರಕ್ ಬಾ. ಜಗತ್ತಿಗೆ ನೀನು ಜ್ಞಾನವನ್ನ, ಬೆಳಕನ್ನ, ಉತ್ತಮ ಕಾರ್ಯಗಳನ್ನ ನೀಡಕ್ ನಿನಗೆ ಅಧಿಕಾರ ಐತೆ ವಿನಃ ನಿನ್ನ ದರಿದ್ರತನ, ನಿನ್ನ ಸೋಮಾರಿತನ, ನಿನ್ನ ಆಲಸ್ಯವನತನವನ್ನ ಹಂಚಕ್ ಅಧಿಕಾರ ಇಲ್ಲ ಅಂತ ಹೇಳ್ತಾರ. ಇಲ್ಲಿ ಕೂಡ ಅದನ್ನ ಹೇಳ್ತಾರ, ನಿನ್ ಏನಾಗಿದೆ ಮಾತಾಡಿ, ಎರಡು ಪ್ರೇಮದ ಮಾತನ್ನ ಮಾತಾಡು, ಹೃದಯದೊಳಗ ಪ್ರೇಮದ ವಿಚಾರಗಳನ್ನ ತಿಳಿಸು. ಎಲ್ಲರೊಳಗ ನೀನ್ ಎಲ್ಲರ ಬಾಯಲ್ಲಿ ಉಳಿಬೇಕು, ಎಲ್ಲರ ಹೃದಯದೊಳಗ ಉಳಿಬೇಕು. ಮತ್ ಎಲ್ಲರ ಹೃದಯದೊಳಗ ಉಳಿಬೇಕಂದ್ರೆ ಎಲ್ಲರ ಅಂತಃಕರಣವನ್ನ ಕಾಯ್ಬೇಕು. ಎಲ್ಲ ಅಂತಃಕರಣವನ್ನ ಕಾಯ್ಬೇಕು. ಈಗ ಮರನ್ ಯಾರೋ ಬೈಯೋರಿಲ್ಲ, ಮರನ್ ಯಾರೋ ಬೈದರೇನು ಬೈಯೋದಿಲ್ಲ. ಯಾಕಂದ್ರ ಅದು ತನ್ನ ಏನ್ ಕೆಲ್ಸ ಐತಿ ಆಯಾ ಋತುಮಾನಗಳಲ್ಲಿ ಸಾಧ್ಯವಾದಷ್ಟು ಫಲ ಕೊಡ್ತತಿ. ಇನ್ನ ನೆರಳಂತೂ ಎಲ್ಲಾ ಋತುಮಾನಗಳೊಳಗ ಇದ್ದೇ ಇರ್ತತಿ. ಹಂಗ ನೀನು ಕೂಡ ಹಂಗ ಒಂದು ನೆರಳಾಗು, ಒಂದ್ ಇದಾಗು. ಈ ಬಸವಣ್ಣವ್ರ ವಚನದೊಳಗೆ ಹೇಳ್ತಾರ, ನೀನ್ಯಾರಿಗಾದೆ ಎಲೆ ಮಾನವ ಅಂತ, ತಟ್ಟಿದರೆ ಕುಳ್ಳಾದೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುಳ್ಳಾದೆ, ನೀನ್ಯಾರಿಗಾದೆ ಎಲೆ ಮಾನವ ಅಂತ. ಇಲ್ಲಿ ಕೂಡ ಅದನ್ನ ಹೇಳ್ತಾರ, ನೀನೆಲ್ಲರಿಗೂ ಪ್ರೇಮದಿಂದ ಬೇಕಾದವನಾಗಿರು, ಎಲ್ಲರ ಹೃದಯದೊಳಗೆ ಉಳಿ. ಆಗ ಅವರ ಅಂತಃಕರಣದಲ್ಲಿ ಜಾಗ ದೊರಕಿಸಬೇಕು. ಎಲ್ಲರ ಅಂತಃಕರಣದೊಳಗ ಒಂದು ಸ್ಥಾನ, ನಿನ್ ಸ್ಥಾನ ಅಲ್ಲಿ ಉಳಿದಿರ್ಬೇಕು. ದ್ವೇಷದಿಂದ ನೀನೇನ್ ಸಾಧಿಸಕ್ಕಾಗ್ತದ? ಏನೋ ಸಾಧಿಸಕ್ಕಾಗಲ್ಲ. ನಾವ್ ದ್ವೇಷ ಮಾಡ್ತಾ ಬಂದ್ರ ನಮ್ ದಾರಿಗೆ ನಾವೇ ಬೇಲಿ ಇಕ್ಕಂದಂಗ, ನಮ್ಮ ದಾರಿಗೆ ನಾವ ಅಡ್ಡಗೋಡಿ ಕಟ್ಕೊಂಡಂಗ ಆಗ್ತದ. ಆದ್ರಿಂದ ಎಲ್ಲರೊಂದಿಗೆ ಪ್ರೇಮದಿಂದ ಇರ್ಬೇಕಂತ ಹೇಳ್ತದ. ಈ ಎಲ್ಲರೊಂದಿಗೆ ಪ್ರೇಮದಿಂದ ಇರಕಂದ್ರ ಜ್ಞಾನ ಬೇಕು. ಜ್ಞಾನದಿಂದ ಸಾಧ್ಯ ಆಗ್ತದ. ಜ್ಞಾನ ಇಲ್ಲಂದ್ರ ಅದು ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಜನರಿಗೆ ಶ್ರೇಷ್ಠ ಗುಣಗಳನ್ನು ಕಲಿಸುತ್ತಿರಬೇಕು, ಜನರನ್ನು ಜಾಣ ಮಾಡಬೇಕು, ಪಾಪಿಗಳನ್ನು ಪವಿತ್ರ ಮಾಡಬೇಕು, ಮತ್ತು ಜಗತ್ತಿನಲ್ಲಿ ಭಗವಂತನ ಭಕ್ತಿ ಬೆಳೆಸಬೇಕು. ಮತ್ತೆ ನೀನ್ ಏನ್ ಮಾಡ್ಬೇಕಂದ್ರ ಜನರಿಗೆ ಶ್ರೇಷ್ಠ ಗುಣಗಳನ್ನ ಕಲಿಸುತ್ತಿರಬೇಕು ಅಂತ. ಹೆಂಗ ಶ್ರೇಷ್ಠ ಗುಣ ಕಲಿಸೋದಂದ್ರ, ಹಿಂಗ ಮಾತಿನಿಂದ ಯಾರ ಶ್ರೇಷ್ಠ ಗುಣ ಕಲಿಯೋದು ಕಡಿಮೆ. ಮತ್ ಹೆಂಗಂದ್ರ ಮಾತಿನಂತೆ ತಾನು ನಡೆದು ತಾನು ಅದೇ ಆಗಿದ್ದು ಅವಾಗ ಹೇಳ್ತಿ ಅಂದ್ರ ಅದಕ್ಕೆ ಹೆಚ್ಚು ಮಹತ್ವ ಬರ್ತದ. ಕೆಲವರು ಬಾಯಿ ಮಾತಿನಾಗ ತಿಳಿಯೋರ ಸಂಖ್ಯೆಗಿಂತ
ಮಹಾತ್ಮರು ಹಿಂಗೆ ಇದ್ದೋದ್ರು ಅನ್ನೋದ್ ಲಕ್ಷಣಗಳನ್ನ ತಿಳಿದು ತಿಳ್ಕೊನವ್ರು ಇರ್ತಾರ. ಶಬ್ದದಿಂದ ಕೇಳೋವಿರ್ತಾವ, ನೋಡಿ ಕಲಿಯೋವಿರ್ತಾವ, ಅನುಭವದಿಂದ ಕಲಿಯೋವಿರ್ತಾವ. ಮಹಾತ್ಮರ ಜೀವನ ಚರಿತ್ರೆಗಳನ್ನು ಓದಿದಾಗ ಅವ್ರು ಹೆಂಗ್ ಬಾಳ್ ಬದುಕಿದ್ರು, ಮತ್ ಅವರು ಸಂತ ಮಹಾತ್ಮರ ಶರಣರಿದ್ರು, ನಾವೆಂಗ್ ಬಾಳಿದ್ವಿ ಅಂತ ಒಮ್ಮೊಮ್ಮೆ ವಿಚಾರಗಳನ್ನ ಕೇಳಿದಾಗ, ಅವ್ರ ಇರುವಿಕೆಯನ್ನು ನೋಡಿದಾಗ, ಅವ್ರ ಅನುಭವದ ನುಡಿಗಳನ್ನ ಕೇಳಿದಾಗ ಅವಾಗ ಜನಗಳೊಳಗ ಶ್ರೇಷ್ಠ ಗುಣ ಬರ್ತದ. ಸಿದ್ಧಾರೂಢರು ಹಿಂಗಿದ್ರಂತ ನೋಡಪ್ಪ, ಶಿವಾನಂದಪ್ಪ ಅವ್ರು ಹಿಂಗಿದ್ರಂತ, ಇಂತಿಂತ ಮಹಾತ್ಮರು ಹಿಂಗಿದ್ದೋದ್ರಂತ, ಮತ್ತೆ ಶಿಶುನಾಳ ಶರೀಫಪ್ಪ ಅವ್ರು ಹಿಂಗಿದ್ರಂತ, ಅವ್ರಿಗೆ ಇಂತಿಂತ ಪರಿಸ್ಥಿತಿ ಬಂದ್ರ ಅವ್ರು ಹಿಂಗಿದ್ದೋದ್ರಂತ ಅಂತ ಅವರು ಬಾಯಾಗಿ ಹೇಳಿ ನಡೆದು ಇದ್ದು ತೋರ್ಸಿ ಹೋಗಿದಾರಲ್ಲ. ಹಂಗ ನಾವು ಕೂಡ ನುಡಿ ನಡೆ ಒಂದ್ ಮಾಡ್ಕೊಂಡು ಜನರಿಗೆ ಶ್ರೇಷ್ಠ ಗುಣಗಳನ್ನ ಕಲಿಸುತ್ತಿರಬೇಕಾಗ್ತದ. ಬರೀ ಹಂಗ ಬಾಯಿ ಮಾತಿನಿಂದ ಆಗೋದು ಕಡಿಮೆ ಆಗ್ತದ. ಈ ಇರುವಿಕೆಯನ್ನು ಕೂಡ ಅವಶ್ಯಕತೆ ಇರ್ತದೆ. ಆ ರೀತಿಯಾಗಿದ್ದು ಜನರನ್ನ ಜಾಣ ಮಾಡಬೇಕು. ಹಂಗಿದ್ದು ಜನರನ್ನ ಸರಿದಾರಿಗೆ ತರಕ್ ಸಾಧ್ಯ ಆಗ್ತದ ವಿನ ಬರೀ ಅನುಭವ ಇಲ್ಲದ ನಡೆ ಇಲ್ಲದ ನುಡಿ ನಾಯಿಯ ಕಾರಿಕೆಯಂತೆ ಅಂತ ಇದ್ರಾಗ ಹಿಂದಿನ ವಿಚಾರದೊಳಗ ನೋಡಿದ್ವಿ. ಹಿಂದಿನ ಅಧ್ಯಾಯದೊಳಗ ನಿನಗ್ ಇರೋದು ಗೊತ್ತಲ್ಲ, ಆ ಅನುಭವನೂ ನಿನಗಿಲ್ಲ, ಆದ್ರ ನೀನ್ ಇವನು ಮಾತಾಡ್ತಿ ಅಂದ್ರ ಬರೀ ಕೇವಲ ಶಬ್ದ ಜ್ಞಾನದಿಂದ ಏನಂದ ಆಗೋದಿಲ್ಲ, ಅದು ಅನುಭವದಿಂದನೇ ಸಾಧ್ಯ ಆಗ್ತದೆ ಅನ್ನೋ ವಿಚಾರವನ್ನು ಹಿಂದೆ ತಿಳಿಸಿದ್ರು. ಇಲ್ಲಿ ಕೂಡ ತಾನು ಕೂಡ ಅದನ್ನ ಅನುಸರಿಸುತ್ತ ಇತರರಿಗೂ ಅದನ್ನ ಕಲಿಸುತ್ತಿರಬೇಕು. ಜನರನ್ನ ಜಾಣ ಮಾಡಬೇಕು, ಪಾಪಿಗಳನ್ನ ಪವಿತ್ರ ಮಾಡಬೇಕು. ಈ ಪಾಪಿಗಳು ಅಂತಂದ್ರ ಪಾಪ ಮಾಡಿದಾರಷ್ಟೇ ಪಾಪಿಗಳು ಅಂತಲ್ಲ, ದೇಹವೇ ನಾನೆಂಬ ಭಾವ ಉಳ್ಳೋರು ಯಾರದಾರೋ ಅವ್ರೆಲ್ಲರನ್ನ ಉದ್ಧಾರ ಮಾಡ್ಬೇಕಾಗೈತಿ. ಅವ್ರ ದೇಹವೇ ನಾನೆಂಬ ಭಾವದೊಳಗೆ ಈ ಹುಟ್ಟು ಸಾವು ಸುಖ ದುಃಖದೊಳಗೆ ಇದ್ರಾಗ ಬಿದ್ದು ಒದ್ದಾಡ್ತಾರ. ಇವ್ಯಾವ ನಿಮಗಿಲ್ಲಪ್ಪ, ನೀವಿರೋದ ಅರು ಸ್ವರೂಪದಿರಿ, ಪರಮಾತ್ಮ ಸ್ವರೂಪದಿರಿ ಅಂತ ಅವ್ರಿಗೆ ತಿಳಿಸುತ್ತ ಜಗತ್ತಿನಲ್ಲಿ ಭಗವಂತನ ಭಕ್ತಿ ಬೆಳೆಸಬೇಕು. ನೀವು ಜ್ಞಾನಿ ಆಗಿದ್ದೀರಿ, ನಿಮಗೆ ಆ ಪರಮ ಸತ್ಯ ತಿಳಿದತ್ತಂದ್ರ ಜನರಿಗೆ ಹೇಳಬೇಕು, ಮತ್ತ ತಾವು ಇರುವಿಕೆಯೂ ಇರ್ಬೇಕು. ಭಗವಂತನಲ್ಲಿ ಭಕ್ತಿ ಬೆಳೆಸಬೇಕಂದ್ರ, ಭಕ್ತಿ ಬೆಳೆಸದಂದ್ರ ಈ ಆತ್ಮ ವಿಚಾರವನ್ನ, ಪರಮಾರ್ಥ ವಿಚಾರಗಳನ್ನ ತಿಳಿಸೋದೇ ಭಕ್ತಿ ಬೆಳೆಸೋದು ಅಂತ ಆಗ್ತದ. ಇನ್ ಹೊರಗಿನ ಭಕ್ತಿ ಏನೇನ್ ಬೆಳೆಸೋದ್ ಬೇಕಾಗಿಲ್ಲ. ಯಾರಿಗ್ ಕಷ್ಟ ಬಂದಿರ್ತದ, ಯಾರಿಗ್ ಶರೀರಕ್ ಮನಸ್ಸಿಗೆ ದುಃಖ ಬಂತಂದ್ರ ಅವ್ರ ತಂತಾನೆ ಭಕ್ತರಾಗ್ತಾರ, ತಂತಾನೆ ಗುಡಿಗೆ ಹೋಗ್ತಾರ, ತಂತಾನೆ ಅರಿಕೆ ಮಾಡ್ಕೊಂತಾರ. ಎಲ್ಲವನ್ನ ಏನೇನ್ ಮಾಡ್ಬೇಕದ್ನೆಲ್ಲ ಅವ್ರ ಮಾಡ್ಕೊಂತಾರ. ಅವನ್ನೇನ್ ಕಲ್ಸೋದೇನ್ ತಿಳಿಸೋದೇನ್ ಬೇಕಾಗಿಲ್ಲ. ಇಲ್ಲಿ ನಿಜವಾಗ ತಿಳಿಸೋದ್ ಯಾವ್ದು ಬೇಕಾಗೈತಿ ಅಂದ್ರ ಈ ಪಾರಮಾರ್ಥ ವಿಚಾರವನ್ನದು ತಿಳಿಸೋದ್ ಬೇಕಾಗೈತಿ ಅನ್ನೋ ವಿಚಾರವನ್ನ ಇಲ್ಲಿವರೆಗೆ ಚತುರ ನಿರೂಪಣೆ ಲಕ್ಷಣ ಅನ್ನೋ ವಿಚಾರವನ್ನ ತಿಳಿಸಿದ್ರು. ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದ ಚತುರ್ದಶ ದಶಕ್ಕೆ ಚಾತುರ್ಯ ಲಕ್ಷಣ ನಿರೂಪಣ ನಾಮ ಷಷ್ಠ ಸಮಾಸ ಮುಕ್ತಾಯ ಐತ್ರಪದೆ. ನಾಳಿದ ವಿಚಾರ ಯುಗ ಧರ್ಮ ನಿರೂಪಣ ಅನ್ನೋದೈತಿ. ಇವತ್ತಿಗೆ ಇಲ್ಲಿ ಮುಕ್ತಾಯ ಮಾಡನ್ರಪ್ಪಜಿ. ಎಲ್ಲರಿಗೂ ಶರಣಾರ್ಥಿಯಪ್ಪ. ಶರಣಾರ್ಥಿ.